ರಾಜ್ಯ ಹೈಕೋರ್ಟ್ನ ಮಹಿಳಾ ಅಡ್ವೊಕೇಟ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಮನೆಯೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಚೈತ್ರಾ ಗೌಡ ಎಂಬವರ ಮೃತದೇಹ ಪತ್ತೆಯಾಗಿದೆ. ಸಂಜಯ್ ನಗರ ಸ್ಟೇಷನ್ ವ್ಯಾಪ್ತಿಯ ಮನೆಯೊಂದರಲ್ಲಿ ಮೃತದೇಹ ಪತ್ತೆಯಾಗಿದೆ. ಇನ್ನು ಚೈತ್ರಾ ಅವರ ಪತಿ KIADBಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅನ್ನುವಂಥ ಮಾಹಿತಿಯೂ ಕೂಡ ಈಗ ಸಿಗ್ತಾ ಇದೆ. ಹೈಕೋರ್ಟ್ ಅಲ್ಲಿ ವಕೀಲಿಕೆ ಮಾಡಿ ಜೊತೆಗೆ ಪ್ರವೃತ್ತಿಯಿಂದ ಮಾಡೆಲ್ ಕೂಡ ಆಗಿದ್ರು. ವೃತ್ತಿಯಲ್ಲಿ ಅವರು ವಕೀಲರಾಗಿದ್ರೆ ಪ್ರವೃತ್ತಿಯಲ್ಲಿ ಮಾಡೆಲ್ ಆಗಿದ್ರು ಚೈತ್ರಾ ಗೌಡ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರೋದು. ಇನ್ನು ಇವರು KS ಆಫೀಸರ್ ಒಬ್ಬರ ಪತ್ನಿ. ಇದು ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ದಂಪತಿ ಮಧ್ಯೆ ಸಮಸ್ಯೆ ಇತ್ತು, ವೈಮನಸ್ಸಿತ್ತು ಅನ್ನುವ ವಿಚಾರವೂ ಕೂಡ ಬೆಳಕಿಗೆ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿ. ಚಂದ್ರಶೇಖರ್, ಏನು ಎತ್ತ ಅನ್ನೋದರ ಬಗ್ಗೆ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ? ರಕ್ಷಕ್, ಏನು ಕಳೆದ ಹಲವು ವರ್ಷಗಳಿಂದ ಅಂದ್ರೆ 2016ರಲ್ಲಿ ಈ ಒಂದು ದಂಪತಿ ಮದುವೆ ಆಗಿರ್ತಾರೆ. ಶಿವಕುಮಾರ್ ಮತ್ತೆ ಚೈತ್ರಾ ಗೌಡ ಅನ್ನೋರು. ಚೈತ್ರಾ ಗೌಡ ಅನ್ನೋರು ವಕೀಲ ಏನು ವೃತ್ತಿಯಲ್ಲಿ ಇರ್ತಾರೆ. ಹೈಕೋರ್ಟ್ ನಲ್ಲಿ ಸಾಕಷ್ಟು ಹೆಸರು ಕೂಡ ಮಾಡಿರ್ತಾರೆ. ಜೊತೆಗೆ ಮಾಡೆಲಿಂಗ್ ಅಲ್ಲೂ ಕೂಡ ತಮ್ಮನ್ನ ತಾವು ಗುರುತಿಸ್ಕೊಂಡಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ದಾಂಪತ್ಯ ಜೀವನ ವೈಮನಸ್ಸಿತ್ತು, ಜೊತೆಗೆ ಜಗಳ ಆಡ್ತಾ ಇದ್ರು ಅನ್ನುವಂತಹದ್ದು ಸದ್ಯಕ್ಕೆ ಗೊತ್ತಾಗಿರುವಂತಹದ್ದು. ಕುಟುಂಬಸ್ಥರು ಕೂಡ ಸಾಕಷ್ಟು ಆರೋಪವನ್ನ AC ಶಿವಕುಮಾರ್ ಮೇಲೆ ಹೊರಿಸ್ತಾ ಇರುವಂತಹದ್ದು. ಕೂಡ ನೆಮ್ಮದಿಯಾಗಿರ್ಲಿಲ್ಲ ನನ್ನ ಮಗಳು ಅನ್ನುವಂತಹ ನಿಟ್ಟಿನಲ್ಲಿ ಚೈತ್ರ ಪೋಷಕರು ಒಂದು ಆರೋಪ ಮಾಡ್ತಾ ಇರುವಂತಹದ್ದು. ಈ ನೆಲೆಯಲ್ಲಿ ಒಂದ್ ಕಡೆ ನಿನ್ನೆ ಆತ್ಮಹತ್ಯೆಗೆ ಇವರೇ ಪ್ರೇರೇಪಿಸಿರ್ತಾರೆ. ಈ ನೆಲೆಯಲ್ಲಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ಇದೆ ಅನ್ನುವಂತಹದ್ದು ಸದ್ಯಕ್ಕೆ ಪೋಷಕರು ಹೇಳಿರುವಂತಹದ್ದು. ಈ ನೆಲೆಯಲ್ಲಿ ಏನು ಚೈತ್ರ B ಗೌಡ ಅವರ ಪೋಷಕರು ಸಂಜಯ್ ನಗರ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲು ಮಾಡಿರುವಂತಹದ್ದು. ಪೋಷಕರು ಏನ್ ಹೇಳ್ತಾರೆ ಚಂದ್ರಶೇಖರ್? ಅಂದ್ರೆ ಇದು ಪ್ರೀತಿಸಿ ಮದುವೆ ಆಗಿರೋದಾ ಇವರು? ಖಂಡಿತ ರಕ್ಷಕ್, ಇನ್ನು ಆ ವಿಚಾರವಾಗಿ ಯಾವುದೇ ರೀತಿಯಾದಂತ ಮಾಹಿತಿ ಇಲ್ಲ. ಇನ್ನು 2016ರಲ್ಲಿ ಈ ಒಂದು ದಂಪತಿ ಅಂದ್ರೆ ಇವರು ಮದುವೆ ಆಗ್ತಾರೆ. ಅದಾದ ನಂತರ ಏನು 2017ರಲ್ಲಿ ಒಂದು ಮಗು ಕೂಡ ಆಗತ್ತೆ. ಅದಾದ ನಂತರ ಒಂದು ಗಂಡು ಮಗು ಆದ ನಂತರ ಸಂಜಯ್ ನಗರದಲ್ಲಿ ಒಂದು ಮನೆಯನ್ನ ಮಾಡ್ಕೊಂಡು ಅಲ್ಲೇ ವಾಸ ಮಾಡ್ತಾ ಇರ್ತಾರೆ. KIADBಯಲ್ಲಿ ಇತ್ತೀಚೆಗಷ್ಟೇ ಅಂದ್ರೆ ಕಳೆದ 1 ವರ್ಷದ ಹಿಂದೆ ಅಷ್ಟೇ ಗಂಡ ಶಿವಕುಮಾರ್ ಅವ್ರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಈಕೆ ಏನು ಹೈಕೋರ್ಟ್ ನಲ್ಲಿ ವಕೀಲಗಾರಿ ಮಾಡ್ಕೊಂಡು ಅದಾದ ನಂತರ ಮಾಡ್ಲಿಂಗ್ ಅಲ್ಲೂ ಕೂಡ ಸಾಕಷ್ಟು ಗುರುತಿಸ್ಕೊಂಡಿರ್ತಾರೆ. ಈ ವಿಚಾರವಾಗಿ ಎಲ್ಲ ಒಂದ್ ಕಡೆ ಗಂಡ ಮತ್ತೆ ಹೆಂಡತಿಗೂ ಸಾಕಷ್ಟು ಜಗಳ ಆಗ್ತಾ ಇರುತ್ತೆ ಅನ್ನುವಂತಹದ್ದು ಸದ್ಯಕ್ಕೆ ಪೋಷಕರು ನೀಡಿರುವಂತಹದ್ದು. ನೀನು ಹೊರಗಡೆ ಎಲ್ಲೂ ಹೋಗ್ಬಾರ್ದು, ಜೊತೆಗೆ ಮಾಡ್ಲಿಂಗ್ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಂಟ್ರೋಲ್ ಅನ್ನ ಮಾಡ್ಲಿಕ್ಕೆ ಗಂಡ ಎತ್ತಿಸ್ತಾ ಇದ್ದ. ಈ ನೆಲೆಯಲ್ಲಿ ಎಲ್ಲೊಂದ್ ಕಡೆ ಅವ್ರಿಗೆ ಸಾಕಷ್ಟು ನೋವಾಗಿತ್ತು. ಈ ವಿಚಾರವಾಗಿ ಪೋಷಕರಲ್ಲೂ ಕೂಡ ಏನು ಹಂಚ್ಕೊಂಡಿದ್ಲು ಈ ವಿಚಾರ ಅನ್ನುವಂತಹದ್ದು ಸದ್ಯಕ್ಕೆ ಪೋಷಕರು ಹೇಳಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅವರಿಗೆ ಮಾಡ್ಲಿಂಗ್ ವಿಚಾರವಾಗಿ ಒಂದು ಆಸಕ್ತಿ ಇತ್ತು. ಆಸಕ್ತಿಯನ್ನ ತುಳಿಲಿಕ್ಕೆ ಗಂಡ ಪ್ರಯತ್ನ ಮಾಡ್ತಿದ್ದ ಅನ್ನುವಂತ ಆರೋಪವನ್ನ ಸದ್ಯಕ್ಕೆ ಪೋಷಕರು ಮಾಡ್ತಾ ಇರುವಂತಹದ್ದು. ರಕ್ಷಕ್, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗೆ. ಹೈಕೋರ್ಟ್ನ ವಕೀಲರೊಬ್ಬರು ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆ. ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಅಂತ ಕಾಣಿಸ್ತಾ ಇದೆ, ಆದರೆ ಅನುಮಾನ ವ್ಯಕ್ತವಾಗ್ತಾ ಇದೆ ಈ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ. ಸಂಜಯ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ. ಮೃತ ಚೈತ್ರಾ ಅವರ ಪೋಷಕರು ಒಂದು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಚೈತ್ರಾ ಅವರ ಪತಿ ಶಿವಕುಮಾರ್ ಅಂತ. ಶಿವಕುಮಾರ್ ಅವರು KIADB ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದಾರೆ. ಅಸಿಸ್ಟೆಂಟ್ ಕಮಿಷನರು, KS ಆಫೀಸರು ಅನ್ನೋ ಮಾಹಿತಿ ಈಗ ಸಿಗ್ತಾ ಇರೋದು. ಇಬ್ಬರ ಮಧ್ಯೆ ವೈಮನಸ್ಸಿತ್ತು, ಸಮಸ್ಯೆ ಇತ್ತು ಅನ್ನೋದು ಕೂಡ ಪೋಷಕರು ಹೇಳ್ತಾ ಇರೋದು. ಅದೇ ಕಾರಣಕ್ಕಾಗಿ ಗಲಾಟೆ ವಿಕೋಪಕ್ಕೆ ಹೋಗಿದೆ. ಆತ್ಮಹತ್ಯೆಗೆ ಪ್ರಚೋದನೆ ಶಿವಕುಮಾರ್ ಕೊಟ್ಟಿರೋದು ಅನ್ನೋ ಆರೋಪವನ್ನು ಚೈತ್ರಾ ಅವರ ಪೋಷಕರು ಮಾಡ್ತಾ ಇದ್ದಾರೆ. ಚೈತ್ರಾ ಅವರು ಹೈಕೋರ್ಟಲ್ಲಿ ವಕೀಲರಾಗಿದ್ದರು, ಜೊತೆಗೆ ಮಾಡೆಲಿಂಗ್ನಲ್ಲೂ ಕೂಡ ಗುರುತಿಸಿಕೊಂಡಿದ್ರು ಅನ್ನೋ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.